ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ನನ್ನ ಭೂಮಿ ನನ್ನ ಹಕ್ಕು ಹೋರಾಟ ಸಮಿತಿ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿದರು. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಸಂಯೋಜಕರು ಹೋರಾಟಗಾರರು ಆದ ಶ್ರೀಕಾಂತ್ ಎನ್ ಮಾತನಾಡಿ, ಕಂದಾಯ ಇಲಾಖೆ ಅಧಿಕಾರಿಗಳ ಭ್ರಷ್ಟಾಚಾರ, ಸರ್ಕಾರದ ವೈಫಲ್ಯ ಮತ್ತು ಬಡ ರೈತರ ಭೂ ಹಕ್ಕುಗಳ ರಕ್ಷಣೆಯಲ್ಲಿ ಆಗುತ್ತಿರುವ ವಿಳಂಬವನ್ನು ಖಂಡಿಸಿ ನನ್ನ ಭೂಮಿ ನನ್ನ ಹಕ್ಕು ಹೋರಾಟ ಸಮಿತಿ ಆಶ್ರಯದಲ್ಲಿ ನೂರಾರು ಮಂದಿ ಅನ್ಯಾಯಕ್ಕೊಳಗಾದವರ ಜೊತೆಯಲ್ಲಿ 8/4/2026 ಬುಧವಾರದಿಂದ ಚನ್ನಪಟ್ಟಣ ತಾಲೂಕು ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಆಹೋರಾತ್ರಿ ಧರಣಿ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಸಂಯೋಜಕರಾದ ಹೋರಾಟಗಾರರಾದ ಪ್ರಸಾದ್ ಜಿ, ಕರ್ನಾಟಕ ರಕ್ಷಣಾ ವೇದಿಕೆಯ ರಘುರಾಮ್ ಚಕ್ರವರ್ತಿ ಮಾತನಾಡಿ, ಪ್ರಸಕ್ತ ಸರ್ಕಾರ ಮನೆ ಮನೆಗೆ ಹೋಗಿ ರೈತರಿಗೆ ಹಾಗೂ ಬಗರ್ ಹುಕುಂ ಸಾಗುವಳಿ ದರ್ಖಾಸ್ ಮತ್ತು ಇನಾಮತಿ ಜಮೀನುಗಳಿಗೆ ಪೋಡಿ ದುರಸ್ತಿ ಮಾಡದೆ ಸಂಬಂಧಿಸಿದ ಫಲಾನುಭವಿಗಳನ್ನು ಶೋಷಣೆ ಮಾಡುತ್ತಿರುವ ಅಧಿಕಾರಿ ವರ್ಗವನ್ನು ಎಚ್ಚರಿಸಲು ಅನಿರ್ದಿಷ್ಟಾವಧಿ ಆಹೋರಾತ್ರಿ ಪ್ರತಿಭಟನಾ ಧರಣಿಯನ್ನು ನಡೆಸಲಾಗುತ್ತಿದ್ದು, ನೊಂದ ರೈತರ ಧರಣಿಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಾಶ್ ಬಾಚಹಳ್ಳಿ, ನಿಂಗಯ್ಯ, ಮೋಹನ್ ಕುಮಾರ್, ಲೋಕೇಶ್, ಶಿವರಾಜು, ಸುನಿಲ್ ಕುಮಾರ್ ಹಾಗೂ ಇತರರು ಹಾಜರಿದ್ದರು. ಕಳೆದ 70-80 ವರ್ಷಗಳಿಂದ ಅದು ಮೈಸೂರು ಸಂಸ್ಥಾನ ಇದ್ದಾಗಿನಿಂದಲೂ ಸಹ ಹಾಗೂ ಕರ್ನಾಟಕ ರಾಜ್ಯ ಬಂದಾಗಿನಿಂದಲೂ ಸಹ ರೈತರಿಗೆ, ಬಡ ಜನರಿಗೆ, ಯಾರಿಗೆ ಭೂಮಿ ಇಲ್ವೋ ಅವ್ರಿಗೋಸ್ಕರ ಜಮೀನನ್ನು ಮಂಜೂರು ಮಾಡ್ತಾ ಬಂದಿದೆ. ಆದರೆ ಈ ಮಂಜೂರಾದ ಭೂಮಿಗೆ ಸರಿಯಾದಂಥ ಹಕ್ಕುಪತ್ರಗಳು, ದಾಖಲಾತಿಗಳು ಮತ್ತು ಒಡೆತನದ ದಾಖಲಾತಿಗಳನ್ನ ಕೊಡಬೇಕಾಗಿದ್ದು ಸರ್ಕಾರದ ಜವಾಬ್ದಾರಿಯೇ ಆಗಿದೆ. ಆದರೆ ಇದುವರೆಗೂ ಕರ್ನಾಟಕದಲ್ಲಿ ಸುಮಾರು 7 ಲಕ್ಷಕ್ಕೂ ಹೆಚ್ಚು ಭೂಮಿ ಮಂಜೂರಿಯಾಗಿದೆ. ಜೊತೆಗೆ ಚನ್ನಪಟ್ಟಣದಲ್ಲಿ ಮಂಜೂರಾಗಿರುವಂಥ ಭೂಮಿ 4,000ಕ್ಕೂ ಹೆಚ್ಚು ಇದೆ. ಅದ್ರ ಜೊತೆಗೆ ಅರ್ಜಿ ಹಾಕೊಂಡಿರುವವರು ಎಲ್ಲ ಸೇರಿ ಸುಮಾರು 7,000 ಜನರಿಗೂ ಹೆಚ್ಚು ಮಂಜೂರಿದಾರರು ಮತ್ತು ಅರ್ಜಿದಾರರು ಇದ್ದಾರೆ. ಆದರೆ ಇದುವರೆಗೂ ಯಾವುದೇ ರೈತರಿಗೆ, ದಮನಿತರಿಗೆ ಇದುವರೆಗೂ ಯಾವುದೇ ರೀತಿಯಾದಂತಹ ದಾಖಲಾತಿಗಳನ್ನು ನೀಡುವಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಚನ್ನಪಟ್ಟಣ ಆಡಳಿತ ಇದು ಸಹ ವಿಫಲ ಆಗಿತ್ತು. ಇದನ್ನು ಮನಗಂಡಂತಹ ಕರ್ನಾಟಕ ಸರ್ಕಾರ 2024 ಡಿಸೆಂಬರಿಂದ ನನ್ನ ಭೂಮಿ ಎನ್ನುವಂತಹ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಈ ಅಭಿಯಾನದಲ್ಲಿ ಕಂದಾಯ ಇಲಾಖೆಯವರೇ ರೈತರ ಮನೆ ಬಾಗಿಲಿಗೆ ಹೋಗಿ ದಾಖಲೆಗಳನ್ನ ಮಾಡಿಕೊಡುವಂತಹ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಆದರೆ ಕರ್ನಾಟಕದಲ್ಲಿ ಇದುವರೆಗೂ ಮಾನ್ಯ ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆ ಸಚಿವರು ಹೇಳಿರುವಂತೆ ಮಾರ್ಚ್ ಅಂತ್ಯದ ವೇಳೆಗೆ 2,10,000ಕ್ಕೂ ಹೆಚ್ಚು ದಾಖಲೆಗಳನ್ನ ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿದರೆ, ಅದಕ್ಕೆ ಪೂರಕವಾಗಿ ಹಾವೇರಿಯಲ್ಲಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೊಡ್ಡ ಸಮಾವೇಶಗಳನ್ನು ಸಹ ಮಾಡಿದ್ದಾರೆ. ಆದರೆ ಇದರ ರಿಸಲ್ಟ್ ನಾವು ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ನೋಡ್ತು ಅಂದರೆ, ಆಗಲೇ ಹೇಳಿದ್ದೀನಿ, ಸುಮಾರು 4,000 ಜನರಿಗೆ ಭೂಮಿ ಮಂಜೂರು ಆಗಿದೆ. ಆದರೆ 2024 ಡಿಸೆಂಬರಿಂದ 2026 ಮಾರ್ಚ್ವರೆಗೂ ಕೇವಲ 173 ಜನರಿಗೆ ಮಾತ್ರ ಪೋಡಿ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ, ಪೋಡಿ ಮಾಡಿಕೊಡುವಂತಹ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಆದರೆ ಅದನ್ನು ಸಹ ಪೂರ್ತಿ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆಗಿರೋದು ಕೇವಲ 43 ಜನರಿಗೆ ಮಾತ್ರ ಕಂಪ್ಲೀಟ್ ಆಗಿದೆ. ಅಂದರೆ 4,000 ಜನ ಮಂಜೂರುದಾರರಿದ್ದಾರೆ. ಆದರೆ 43 ಜನಕ್ಕೆ ಮಾತ್ರ ಮಾಡ್ಕೊಂಡಿದ್ದಾರೆ. ಅಂದರೆ ಇದು ಕೇವಲ 1% ಮಾತ್ರ ಫಲಾನುಭವಿಗಳು ಸಿಕ್ಕಿದ್ದಾರೆ ಇವರಿಗೆ. ಚನ್ನಪಟ್ಟಣದಲ್ಲಿ ಮಾತ್ರ ಕೇವಲ 173 ಮಂದಿಗೆ ರೈತರಿಗೆ ಮಾತ್ರನ ಈ ಪೋಡಿ ಕಾರ್ಯವನ್ನು ಪೋಡಿನ ಮಾಡಿಕೊಡ್ತಿದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ಚನ್ನಪಟ್ಟಣ ಅಂತ ತಾಲೂಕು ಆಡಳಿತ ಮತ್ತು ಇದಕ್ಕೆ DC ಅವರು ಸಹ ಹೊಣೆಯಾಗಿದ್ದಾರೆ. ಇಂತಹ ಬೇಜವಾಬ್ದಾರಿ ಮತ್ತು ರೈತರನ್ನ ದಿನ ಬೆಳಗಾದರೆ ಈ ತಾಲೂಕು ಕಚೇರಿಗೆ ಬರುವಂಗೆ ಮಾಡಿ ಇವ್ರಿಗೆ ಹಕ್ಕುಗಳ ಯಾವುದೇ ದಾಖಲಾತಿಗಳನ್ನ ಸಿಗ್ದಂಗೆ ದಿನ ಬೆಳಗಾದರೆ ತಾಲೂಕು ಆಫೀಸ್ ಹತ್ರ ಬರಬೇಕು, ಇವ್ರು ಅಲಿಬೇಕು, ತಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಂಡು ತಮ್ಮ ಜೀವನ 1 ತಲೆಮಾರು 2 ತಲೆಮಾರು ಬರೀ ತಾಲೂಕು ಆಫೀಸು ಕೋರ್ಟ್ಗಳಿಗೆ ಅಲ್ಲದೇ ಕಾಲ ಕಳೆದುಬಿಡಬೇಕು. ಈ ರೀತಿಯಾದಂತಹ ಆಡಳಿತವನ್ನು ಚನ್ನಪಟ್ಟಣ ತಾಲೂಕು ಆಡಳಿತ ಮಾಡ್ತಿದ್ದಾರೆ.